ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದಕ್ಕೆ ಕಡೆಗೂ ಬಂದ್ಬಿಟ್ರಲ್ಲ, ಮಾತಾಡಿದ್ರಿ, ನಿಮ್ ಬೆಲೆ ಹೇಳಿದ್ರಿ, ಅವ್ರ ಕಂಡೀಷನ್ಸ್ನ ಕೇಳಿದ್ರಾ ಇಲ್ವಾ? ಏನೋ ಕೂತ್ಕೊಂಡು ಕೇಳಿ ಒಂದು ಒಳ್ಳೆ ಅಮೌಂಟ್ನ ಸೆಟಲ್ಮೆಂಟ್ ಮಾಡ್ಕೊಂಬಿಡಿ. ಸರ್, ನಿಮ್ಮ ವೃತ್ತಿಗೆ ನಾವು ತುಂಬ ಗೌರವ ಕೊಡ್ತೀವಿ ಸರ್. ಲಾಯರು, ಪೊಲೀಸ್ನವರು, ನೀವೆಲ್ಲ ಕಾನೂನಿನ ರಕ್ಷಣೆಗೋಸ್ಕರ. ನೀವೇ ಈ ಥರ ಮಾತಾಡಿದ್ರೆ ಹೇಗೆ ಸರ್? ಸರ್, ನಾವು ಅವ್ರ ಹತ್ರ ಬೆಲೆ ಮಾತಾಡೋದಕ್ಕೆ ಬಂದಿದ್ದೀವಿ ಅಂತ ನೀವು ಯಾಕೆ ಅನ್ಕೊಳ್ತೀರಾ? ಅವರು ನನಗೆ ಹೆಣ್ಣು ಕೊಟ್ಟಿರೋ ಅತ್ತೆ. ಈ ಮನೆಗೆ ಬರ್ತೀನಿ ಸರ್ ನಾನು. ನನಗೆ ಈ ಮನೆಗೆ ಬರೋದು ನನ್ನ ಹಕ್ಕು. ಅದನ್ನ ನೀವ್ಯಾಕೆ ಆ ಥರ ನೋಡ್ತಿದ್ದೀರಾ? ನನಗಿಲ್ಲಿ ಬರೋದಕ್ಕೆ ಹಕ್ಕಿಲ್ವಾ ಸರ್? ಇದೆ ಇದೆ, ಇಲ್ಲ ಅಂದವ್ರು ಯಾರು? ನಿಮ್ಗಿರೋ ರೈಟ್ಸ್ನ ಉಪಯೋಗಿಸ್ಕೊಂಡೆ ಅಲ್ವಾ ನೀವೆಲ್ಲ ಮಸ್ಲತ್ ಮಾಡಕ್ ಹೋಗಿದ್ದು. ಎಲ್ಲಾನು ಸರಿಯಾಗೇ ಇದ್ದಿದ್ರೆ ಇಷ್ಟೊತ್ತಿಗೆ ಕಾಂಚಾಣ ಜಣಜಣ ಅಂತ ಬಂದಿರೋದು. ಪಾಪ ನಿಮ್ಮ ಅತ್ತೆಯವರು ಕಂಪ್ಲೇಂಟ್ ಕೊಡದೆ ಹೋಗಿದ್ರೆ ಅಕೌಂಟಲ್ಲಿರೋ ದುಡ್ಡು ಇಷ್ಟೊತ್ತಿಗೆ ಜೋಬಿಗೆ ಬಂದ್ಬಿಡ್ತಿತ್ತು. ಪ್ಲೀಸ್ ಏನೇನೋ ಮಾತಾಡಬೇಡಿ. ನಾವು ಒಳ್ಳೆ ಅನುಕೂಲ ಕುಟುಂಬದವ್ರೆ, ದುಡ್ಡು ನೋಡ್ಕೊಂಡು ಬೆಳೆದಿಲ್ಲ. ಏನೇನೋ ಮಾತಾಡ್ತಿದ್ದೀರಾ? ಯಶೋದಮ್ಮ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ನನಗೂ ಒಂದು ಸಣ್ಣ ಅನುಮಾನ ಕೊರಿತಾ ಇತ್ತು. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ತಗೊಳ್ಳೋಕೆ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಏನಪ್ಪಾ ಅಂದ್ರೆ ಎವಿಡೆನ್ಸ್ ಸಮೇತ ನೀವೇ ಸಿಕ್ಬಿದ್ದಿದ್ದೀರಾ. ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಯಶೋದಮ್ಮ ಅವ್ರಿಗೆ ದುಡ್ಡಿನ ಆಸೆ ಯಾಕೆ ತೋರಿಸ್ತಿದ್ದೀರಾ? ಅಂದ್ಮೇಲೆ ನೀವು ಮಾಡಿರೋದು ತಪ್ಪು ಅಂತ ಗೊತ್ತಾಗ್ತಿದೆ ಅಲ್ವಾ? ಈ ಕೇಸ್ ಇನ್ನು ಸ್ಟ್ರಾಂಗ್ ಆಗ್ತಿದೆಯಲ್ಲ. ಸರ್, ನನ್ನ ಹೆಂಡತಿ ಸಾವು ಬಗ್ಗೆ ಹಿಂದೆ ಏನೆಲ್ಲ ನಡೆದಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಸರ್. ಈಗ ಕಣ್ಮುಂದೆ ನಡೀತಾ ಇರೋದನ್ನ ನೋಡಿ ನೀವು ಮಾತಾಡಬೇಡಿ ಸರ್. ಸರ್, ನನ್ನ ಹೆಂಡತಿ ಸಾವು ಒಂದು ಆಕಸ್ಮಿಕವಾದ ದುರ್ಘಟನೆ. ಇವತ್ತಿನವರೆಗೂ ನಮ್ಮ ಜೀವನದಲ್ಲಿ ನಮ್ಮ ಮನೆಗೆ ತುಂಬಲಾರದ ನಷ್ಟ ಸರ್. ಅದನ್ನ ನಾವು ಹೇಗೆ ಹೇಳಕ್ಕಾಗತ್ತೆ ನಿಮ್ಗೆ? ಹಲೋ ಹಲೋ ಮಿಸ್ಟರ್ ಸುಶಾಂತ್ ಅವರೇ, ನಿಮ್ ಎಮೋಷನ್ ಡ್ರಾಮಾ ಎಲ್ಲ ಬೇರೆ ಯಾರ ಮುಂದೆ ಆದ್ರೂ ಇಟ್ಕೊಳ್ಳಿ. ಈ ತರ ನನ್ನ ಲೈಫಲ್ಲಿ ತುಂಬಾ ನೋಡ್ಬಿಟ್ಟಿದ್ದೀನಿ. ಅಪರಾಧ ಮಾಡಿರೋ ಪ್ರತಿಯೊಬ್ಬರೂ ಒಳ್ಳೆ ಕಲಾವಿದ್ರೆ. ಅವ್ರ ತಪ್ಪುಗಳನ್ನ ಮರೆ ಮಾಚೋದಕ್ಕೆ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ನೀವ್ ಏನೇ ವಾದ ಮಾಡೋದಿದ್ರು, ಮಾತಾಡೋದಿದ್ರು ಅದನ್ನ ಕೋರ್ಟ್ ನ್ಯಾಯಾಧೀಶರ ಮುಂದೆ. ಕೋರ್ಟು ಕಚೇರಿ ನಮ್ಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡಿ ಸರ್. ನಮಗೂ ಜ್ಞಾನ ಇದೆ, ನಮಗೂ ಎಲ್ಲ ಗೊತ್ತಿದೆ. ನಾವು ಮನಸ್ಸು ಮಾಡಿದ್ರೆ ನಿಮ್ಮ ಮೇಲೇ ಮಾನನಷ್ಟ ಮೊಕದ್ದಮೆನ ಹೂಡ್ಬೋದು. ಅದ್ ನಿಮ್ಗೂ ಗೊತ್ತು, ನಮಗೂ ಗೊತ್ತು. ನಾನು ಓದ್ಕೊಂಡೇ ರೀ ಇಲ್ಲಿಗೆ ಬಂದಿರೋದು, ನನಗೂ ಚೆನ್ನಾಗಿ ಗೊತ್ತು. ಹಾಕಿ, ಯಾರು ಬೇಡ ಅಂದಿರೋದು ಬನ್ನಿ ಕೋರ್ಟ್ಗೆ. ನಾವು ಕೋರ್ಟ್ನ ದೇವ್ರ ಮನೆ ತರ ನೋಡ್ತೀವಿ. ದೇವ್ರು ಏನೇ ತೀರ್ಪು ಕೊಟ್ರು ತಲೆ ಬಗ್ಗಿಸ್ತೀವಿ. ಆಯ್ತು ಬಿಡಿ ಸರ್, ಯಾರ್ಯಾರಿಗೆ ನ್ಯಾಯ ಸಿಗ್ಬೇಕೋ ಅವ್ರಿಗೆ ಸಿಗುತ್ತೆ. ಕೋರ್ಟಲ್ಲೇ ಡಿಸೈಡ್ ಆಗಲಿ ಬಿಡಿ ಅಲ್ವಾ? ಪ್ಲೀಸ್, ನಾನು ಅವ್ರ ಜೊತೆ ಪ್ರೈವೇಟ್ ಆಗಿ ಮಾತಾಡಬೇಕು. ಹೊರಡಿ. ಏನ್ರಿ ಇದು? ನಾವು ಮಾತಾಡೋಣ ಅಂದ್ರೆ ಹೊರಗಡೆ ಹೋಗು ಅಂತಿದ್ದಾರೆ. ಹೊರಗಡೆ ಹೋಗಕ್ಕಾಗತ್ತಾ? ಮಂತ್ರ, ಅವರು ಪೊಲೀಸ್ ಅಧಿಕಾರಿ. ಅದು ಅಲ್ಲದೆ ನಮ್ಮ ಕೇಸ್ನ ನೋಡ್ಕೊಳ್ತಾ ಇರೋರು. ಅವ್ರ ಹತ್ರ ನಾವ್ಯಾಕೆ ದ್ವೇಷ ಕಟ್ಕೋಬೇಕು? ಅಷ್ಟಿದ್ರು ನಾವ್ಯಾಕೆ ಹೆದರ್ಕೋಬೇಕು? ಇನ್ನೊಂದ್ಸಲ ಬರೋಣ ಬಿಡು. ಮುಗೀತಾ ನಿಮ್ಮಿಬ್ರು ಮಾತುಕತೆ? ಈಗಲಾದ್ರೂ ಹೋಗ್ಬೋದಾ? ಖಂಡಿತ ಹೋಗ್ತೀವಿ ಸರ್. ನೋಡಿಮಾ, ನಾನು ಈ ಕ್ಷಣದವರೆಗೂ ನಿಮ್ಮನ್ನ ತಾಯಿ ಸ್ಥಾನದಲ್ಲಿ ಇಟ್ಕೊಂಡಿದ್ದೀನಿ. ಆದರೆ ನೀವು ಆ ಥರ ನಡ್ಕೊಳ್ಳಿಲ್ಲ. ನೀವು ಮಾಡ್ತಿರೋದು ನಿಮಗೆ ಸರಿ ಅಂತ ಅನಿಸ್ತಿದ್ಯಾ? ನೀವೇ ಯೋಚನೆ ಮಾಡಿ. ನೋಡಿಮಾ, ಇದೆಲ್ಲ ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ. ಈ ತರ 100 ಜನ ಬರ್ಬೋದು, ನಿಮ್ಗೆ ತೊಂದರೆ ಕೊಡ್ಬೋದು. ಆದ್ರೆ ನೀವು ಕೊಟ್ಟಿರೋ ಕಂಪ್ಲೇಂಟ್ನ ಯಾವುದೇ ಕಾರಣಕ್ಕೂ ವಾಪಸ್ ತಗೋಬಾರ್ದು. ನಿಮ್ ಜೊತೆಲಿ ನಾವಿದ್ದೀವಿ, ನಿಮ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ.
ಚಿನ್ನು, ಹೇಳು ಶಾಂತಿ. ಮನುಷ್ಯ ತುಂಬಾ ವೇಗವಾಗಿ ರಿಯಾಕ್ಟ್ ಆಗೋದು ಯಾವ ವಿಚಾರಕ್ಕೆ ಹೇಳು? ಹಾ, ಅವನ ಜೀವಕ್ಕೆ ಅಪಾಯ ಬಂದಾಗ. ಒಂದ್ ರೀತಿ ಕರೆಕ್ಟೇ, ಬಟ್ ಆಕ್ಚುಲಿ ಆನ್ಸರ್ ಅದಲ್ಲ. ಮತ್ತಿನ್ನೇನು? ಅವನಿಗೇನಾದ್ರೂ ಬೇಕು ಅನ್ಸ್ದಾಗ ಬೇಗ ರಿಯಾಕ್ಟ್ ಮಾಡ್ತಾನೆ. ಯಾಕೆ ಗೊತ್ತಾ? ಯಾಕೆ? ಬೇಸಿಕಲಿ ಮನುಷ್ಯ ಅನ್ನೋ ಪ್ರಾಣಿನೇ ಸ್ವಾರ್ಥದಿಂದ ಆಗಿರೋದು. ಅವನ್ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಹಾಗಾದ್ರೆ ನಾವೆಲ್ಲರೂ ಸ್ವಾರ್ಥಿಗಳೇ ಅನ್ನೋ? ಒಂದ್ ರೀತಿಲಿ ನಾವು ಸ್ವಾರ್ಥಿಗಳೇ. ನನಗ್ ಮಾತ್ರ ಅಂತಿರೋರು ದುರಾಸೆಗಳು ತುಂಬಿರೋ ಸ್ವಾರ್ಥಿಗಳು. ನನಗೂ ಇರ್ಲಿ, ಬೇರೆಯವ್ರಿಗೂ ಸಿಗ್ಲಿ ಅಂತ ಅನ್ಕೊಳ್ಳೋರು ಕೂಡ ಸ್ವಾರ್ಥಿಗಳೇ ಆಗಿರ್ತಾರೆ. ಸರಿ ಸರಿ, ಇವಾಗ ನೀನ್ ಈ ಟಾಪಿಕ್ ಏನಕ್ಕೆ ತೆಗ್ದಿದ್ಯಾ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ನೀನ್ ಏನ್ ಹೇಳ್ಬೇಕು ಅಂತ ಹೊರಟಿದ್ಯಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳು. ಯಾರೋ ಫೋನ್ ಮಾಡಿ ನನ್ನ ಹತ್ರ ವಿಡಿಯೋ ಇದೆ ಅಂತ ದುಡ್ಡು ಡಿಮ್ಯಾಂಡ್ ಮಾಡಿದ್ರು. ಆದ್ರೆ ಮಂತ್ರ ಇನ್ಶೂರೆನ್ಸ್ ದುಡ್ಡಿಗೆ ಕೈ ಹಾಕಿದ್ರು. ಈಗ ಆ ದುಡ್ಡು ಸಿಗದೆ ಇರೋ ತರ ನಾವು ಫ್ರೀಸ್ ಮಾಡಿದ್ವಿ ಅಲ್ವಾ? ಹೌದಲ್ವಾ? ಮತ್ತೆ ಇವಾಗ ಅವಳದಲ್ದೇ ಇರೋದಕ್ಕೆ ಅವಳೇನು ಆಸೆ ಪಡ್ಬೇಕು? ಒಂದ್ ವೇಳೆ ಆಸೆ ಪಟ್ರು ಅದವಳ ಕೈಗೆ ಸಿಗದೆ ಇರೋ ತರ ನಾವು ಮಾಡ್ಬಿಟ್ಟಿದೀವಲ್ಲ. ಸರಿಯಾಗೇ ಇದೆ ಅಲ್ವಾ ಎಲ್ಲ? ಏನೇ ಆದ್ರೂ ಸರಿ, ಆ ಮಂತ್ರ ವಿಡಿಯೋ ತಗೊಳ್ಳೋವರೆಗೂ ಸುಮ್ಮನೆ ಬಿಡೋದಿಲ್ಲ. ನೋಡು ಶಾಂತಿ, ಅವಳು ತಗೊಳ್ತಾಳೋ ಬಿಡ್ತಾಳೋ ಅದು ಅವಳಿಗೆ ಬಿಟ್ಟಿದ್ದು. ನಮಗೆ ಯಾಕೆ ಬೇಕಿದೆಲ್ಲ ಹೇಳು? ನೋಡು, ಆ ಬ್ಲ್ಯಾಕ್ ಮೇಲರು ಎಷ್ಟಾದ್ರೂ ದುಡ್ಡು ಕೇಳಲಿ, ಎಷ್ಟು ಬೇಕಾದ್ರೂ ಟಾರ್ಚರ್ ಕೊಡ್ಲಿ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದೀಯಾ?